ಹಲೋ ಎವ್ರಿವನ್. ನಾವೀಗ 6ನೇ ಪ್ರಶ್ನೆಯನ್ನ ನೋಡೋಣ. 6ನೇ ಪ್ರಶ್ನೆ 2 ಅಂಕಗಳನ್ನ ಹೊಂದಿದೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಹಾಗಿದ್ರೆ ವಾಹಕದ ರೋಧ ಅಂದ್ರೆ ಏನು? ಈಗ ಏನಂದ್ಕೊಳ್ಳೋಣ ಅಂದ್ರೆ, ನೀವು ಈಜ್ತಾ ಇದ್ದೀರಿ ನೀರಲ್ಲಿ ಅಂತ ಇಟ್ಕೊಳ್ಳಿ. ನೀವು ನೀರಲ್ಲಿ ಈಜ್ತಾ ಇದ್ದೀರಿ, ಬಹಳ ಸುಲಭವಾಗಿ ಈಜ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ. ಆ ನೀರಿನ ಪ್ರವಾಹಕ್ಕೆ ನೀವು ವಿರುದ್ಧವಾಗಿ ಈಜಿದಾಗ ನೀರೇನ್ ನಿಮ್ಮನ್ನ ಅಪೋಸ್ ಮಾಡ್ತಾ ಇರುತ್ತಲ್ಲ, ಅದನ್ನ ಓವರ್ಕಮ್ ಮಾಡ್ಕೊಂಡು ನೀವು ಈಜ್ಕೊಂಡು ಹೋಗ್ಬೇಕು. ಅದೇ ತರ ಇಲ್ಲೊಂದು ವಾಹಕ ಇದೆ ಅಂದ್ರೆ, ಅದ್ರಲ್ಲಿ ವಿದ್ಯುತ್ ಹರಿತಾ ಇದೆ ಅಂದ್ರೆ, ಅದನ್ನ ತಡಿಲಿಕ್ಕೆ ಅಂತ ಅದನ್ನ ಆ ವಾಹಕ ಏನಿದೆ ಅದು ಸ್ವಲ್ಪ ತಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನ ವಾಹಕದ ರೋಧ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹ ಆಗೋದನ್ನ ತಡಿತದಲ್ಲ ವಾಹಕ, ಅದನ್ನ ವಾಹಕದ ರೋಧ ಅಂತ ಕರಿತೀವಿ. ಹಾಗಿದ್ರೆ ಈ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳು: ವಾಹಕದ ಉದ್ದ. ಇದು ವಾಹಕದ ಉದ್ದ ಹೆಚ್ಚಾದಂತೆ ವಾಹಕದ ರೋಧ ಕೂಡ ಹೆಚ್ಚಾಗ್ತದೆ. ನೀವು ಜಾಸ್ತಿ ದೂರ ನೀರಲ್ಲಿ ಈಜ್ಕೊಂಡು ಹೋಗ್ಬೇಕು ಅಂದ್ರೆ ಹೆಚ್ಚಿನ ರೋಧವನ್ನ, ಹೆಚ್ಚಿನ ಅಪೋಸನ್ನ ನೀರಿಂದ ತಗೋತೀರಿ ಅಲ್ವಾ, ಅದೇ ತರ. 2ನೇದು ವಾಹಕದ ಅಡ್ಡ ಕೊಯ್ತ ಅಥವಾ ವಾಹಕದ ದಪ್ಪ. ತಂತಿ ದಪ್ಪ ಇದ್ದಷ್ಟು ಅದರ ರೋಧ ಕಡಿಮೆ ಆಗುತ್ತೆ. ವಾಹಕದ ತಾಪ. ವಾಹಕದ ತಾಪದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ವಾಹಕದ ತಾಪ ಜಾಸ್ತಿ ಇದ್ರೆ ರೋಧ ಜಾಸ್ತಿ ಇರುತ್ತೆ, ವಾಹಕದ ತಾಪ ಕಡಿಮೆ ಇದ್ರೆ ರೋಧ ಕಡಿಮೆ ಇರುತ್ತೆ. ವಾಹಕವಾಗಿ ಬಳಸಿರುವ ವಸ್ತುವಿನ ಗುಣ. ಈಗ ನಾನು ವಾಹಕವಾಗಿ ನಿಕ್ರೋಮ್ ಅನ್ನ ಬಳಸಿದೀನಿ. ನಿಕ್ರೋಮ್ ಒಂದು ಅಲಾಯ್ ಅನ್ನೋದು ನಿಮಗ್ ಗೊತ್ತು ಅಲ್ವಾ? ಅದೇ ತರ ತಾಮ್ರವನ್ನ ಬಳಸಿದೀನಿ ಅಂತ ಇಟ್ಕೊಳ್ಳಿ. ತಾಮ್ರ ಒಂದು ಉತ್ತಮ ವಾಹಕ, ಅದು ವಿದ್ಯುತ್ತನ್ನ ಸುಲಭವಾಗಿ ಹರಿಲಿಕ್ಕೆ ಬಿಡ್ತದೆ. ನಿಕ್ರೋಮ್ ಅಷ್ಟು ಸುಲಭವಾಗಿ ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡುವುದಿಲ್ಲ, ರೋಧವನ್ನ ಓಡುತ್ತದೆ. ಹಾಗಾಗಿ ವಾಹಕವಾಗಿ ಬಳಸಿರುವ ವಸ್ತುವಿನ ಗುಣ ಕೂಡ ರೋಧವನ್ನ ಬಳಸಿರುವ ಗುಣದ ಮೇಲೆ ಕೂಡ ರೋಧವು ಅವಲಂಬಿಸಿರ್ತದೆ. ಥ್ಯಾಂಕ್ ಯು.